ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನೋಡಿ, ನಾನು 3-4 ಸೀಟಿ ಕೂಗಿಸ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಟನ್ನು. ಸೂಪರಾಗಿರುತ್ತೆ. ಅಮ್ಮ ಮಾಡಿದ ಸ್ಟೈಲಲ್ಲೇ ನಾನು ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ, ಹಳ್ಳಿ ಸ್ಟೈಲು. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, 1/2 kg ನಾನು ಮಟನ್ ತಗೊಂಡಿದ್ದೀನಿ. ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ದಪ್ಪದೊಂದು ತಗೊಂಡಿದ್ದೀನಿ. ಚಕ್ಕೆ ಮತ್ತು 2 ಚಕ್ಕೆ, 2 ಲವಂಗ, 1 ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನು ಗಸಗಸೆ, 1 ಸ್ಪೂನಷ್ಟು ಕಡಲೆ ಮತ್ತು ಕೊತ್ತಂಬರಿ, ಪುದೀನ, ಸ್ವಲ್ಪ ಧನಿಯಾ ಪುಡಿ, 1-2 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಮತ್ತು 1.5 ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಖಾರ ಸೇರಿಸ್ಕೊಳ್ಳಿ. ಖಾರ ಸೇರಿಸ್ಕೊಂಡು ನುಣ್ಣಗೆ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನಾನು. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. 3 ಸ್ಪೂನು 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಅಂದರೆ ಬ್ರೌನ್ ಕಲರ್ ಬರೋವರೆಗೂ, ಫುಲ್ಲು ಬ್ರೌನ್ ಬೇಡ, ಲೈಟಾಗಿ ಫ್ರೈ ಆಗಬೇಕದು. ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಈಗ ನಾನು ತೊಳ್ಕೊಂಡಿರೋ ಮಟನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಮಟನ್ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನು ಅಮ್ಮ ಮಾಡಿ ಸ್ಟೈಲಲ್ಲೇ ನಾನು ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಪಕ್ಕ ಹಳ್ಳಿ ಸ್ಟೈಲ್ ರೆಸಿಪಿ ಇದು. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದು ಈಗ ಡ್ರೈ ಆಗಬೇಕು. ಫುಲ್ಲು ವಾಟ್ರ್, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊತೀನಿ. ಒಂದು ಕುಕ್ಕರ್ದು ಮುಚ್ಚಳ ಮುಚ್ಚಿಟ್ಬಿಟ್ಟು ಫ್ರೈ ಆಗಲಿ. ಇದು ಸೀಟಿ ಕೂಗ್ಸೋಕ್ಕೇನು ಹೋಗಬೇಡಿ, ಮುಚ್ಚಿಟ್ಟಿದೆ. ನೋಡಿ, ವಾಟ್ರ್ ಫುಲ್ಲು ಡ್ರೈ ಆಗಿದೆ. ಈಗ ನಮ್ಮ ರುಬ್ಕೊಂಬಂದಿದ್ನಲ್ಲ ಮಸಾಲೆ, ಆ ಮಸಾಲೆ ಸೇರಿಸ್ಕೊತಿದ್ದೀನಿ. ಆ ಮಸಾಲೆ ಸೇರಿಸ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಬೇಕು. ನೋಡಿ, ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಜಾರಲ್ಲಿ ಉಳ್ಕೊಂಡಿತ್ತಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತಿದ್ದೀನಿ, ಫ್ರೈ ಮಾಡ್ಕೊತೀನಿ. ನೋಡಿ, ಕುದೀತೈತೆ. ಈಗ ನಾನು ನೀರು ಸೇರಿಸ್ಕೊತೀನಿ. ನಮಗೆ ಎಷ್ಟು ನೀರು ಸಾಂಬಾರಿಗೆ ಇದು ಬೇಕೋ, ತಿಕ್ನೆಸ್ ಬೇಕೋ ನೋಡಿ ಅಷ್ಟು ನೀರು ಸೇರಿಸ್ಕೊಳ್ಳಿ. ಯಾಕೆಂದರೆ ಮಟನ್ ಸಾಂಬಾರು ಯಾವಾಗಲೂ ತೆಳ್ಳಗೆ ಇರಬೇಕು. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ ನಾನು. ಈಗ ರುಚಿ ನೋಡಿಬಿಟ್ಟು ಈಗ ಬೇಕಂದರೆ ಉಪ್ಪು ಸೇರಿಸ್ಕೊಳ್ಳಿ. ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ನಿಮ್ಮ ಖಾರ ಏನಾದರೂ, ನೀವು ಖಾರ ತಿಂತೀವಿ ಏನಾರಾದರೆ ಈಗಲೇ ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು 4 ಸೀಟಿ ಕೂಗಿಸ್ಕೊತೀನಿ. ಚೆನ್ನಾಗಿ ಬೆಂದಿರುತ್ತೆ ಮಟನ್ನು. 4 ಸೀಟಿ ಬರಲಿ. ಇದು ನೋಡಿ, 4 ಸೀಟಿ ಕೂಗಿದೆ. ವಿಷಲ್ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಮೇಕೆ ಕೊಬ್ಬು ಹಾಗೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಈಗ 1 ಸ್ಪೂನು ಮಟನ್ ಮಸಾಲ ನಾನು ಈಗ ಸೇರಿಸ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಮಟನ್ನ ಇದು. ಈಗ ಕೊಬ್ಬು ಸೇರಿಸ್ಕೊಂಡು 1 ಸೀಟಿ ಕೂಗಿಸ್ಕೊತೀನಿ. ಇಲ್ಲಾಂದರೆ ಹಾಗೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಯಾಕೆಂದರೆ ನಾನು ಆಗಲೇ ಹಾಕಿಲ್ಲ, ಅಮ್ಮ ಲಾಸ್ಟಲ್ಲಿ ಹಾಕ್ತಾಯಿದ್ರು. ಸೊ ಅದೇ ರೀತಿ ನಾನು ಲಾಸ್ಟಲ್ಲೇ ಹಾಕಿದ್ದೀನಿ. ಇವಾಗಲೂ ಕುಕ್ಕರ್ ಒಲೆ ಸ್ಟವ್ ಮೇಲೆ ಇಟ್ಕೊಂಡು 1 ಸೀಟಿ ಕೂಗಿಸ್ಕೊತೀನಿ. ಚೆನ್ನಾಗಿ ಬೆಂದಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.